ಜಾನು ಪ್ಲೀಸ್, ಇದು ಮದುವೆ ಮುಂಚೆ ನಡೆದು ಹೋಗಿದ್ದು. ಪ್ಲೀಸ್ ಶ್ರೀ, ನಮ್ಮನೆ ಸ್ಥಿತಿನ ಹೀಗೆ ನಗೆ ಪಾಟ್ಲು ಮಾಡ್ಬೇಡ. ನಗೆ ಪಾಟ್ಲನ ನಾನೇನ್ ಮಾಡ್ದೆ ಜಾನು? ನನ್ ದುಡ್ಡಿಂದಾನೇ ಆಪರೇಷನ್ ಮಾಡಿಸ್ತಿದ್ದೀನಿ ಅನ್ನೋ ಸಮಾಧಾನ ನನಗಿತ್ತು. ಅವ್ರ ಕಾಲಿಂದ ಮಗಳ ಜೀವನ ಹಾಳಾಗ್ಲಿಲ್ಲ ಅನ್ನೋ ಸಮಾಧಾನ ಅವ್ರಿಗಿತ್ತು. ಅದ್ ನಿಜಾನೇ ಅಲ್ವಾ? ಅವ್ರ ಆಪರೇಷನ್ಗೋಸ್ಕರ ತಾನೆ ನಿನ್ನ ಮದುವೆ ಆಗೋದಕ್ಕೆ ಹೊರಟಿದ್ದು. ಯಾರ್ದೋ ದಯೆಯಿಂದ ನಾನು ಆಪರೇಷನ್ ಮಾಡಿಸೋ ಧೈರ್ಯ ಮಾಡ್ದೆ ಅಂದ್ರೆ ಯಾರೋನ? ಜಾನು, ನಾನು ಯಾರೋನ? ಇವತ್ತು ಅಲ್ದೇ ಇರ್ಬೋದು ಶ್ರೀ, ಆದ್ರೆ ಅವತ್ತು ನೀನ್ ನನ್ನನ್ನು ಇಷ್ಟಪಟ್ಟಿದ್ ನಿಜ. ಆದ್ರೆ ನಿಮ್ಮನೆಯಿಂದ ಸ್ಟ್ರಾಂಗ್ ಆಗಿ ವಿರೋಧ ಬಂದು ನಮ್ಮಿಬ್ರು ಮದ್ವೆ ಆಗದೆ ಇದ್ದಿದ್ರೆ ಇವತ್ ನನ್ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಯೋಚನೆ ಮಾಡು. ಒಬ್ಬ ಹುಡ್ಗನ್ ಇಷ್ಟಪಟ್ಟು ಅವನಿಂದ 2 ಲಕ್ಷ ವಸೂಲಿ ಮಾಡ್ದೆ ಅಂತ ಆಗ್ತಿರ್ಲಿಲ್ವಾ? ಚೀಪ್ ಅನಿಸ್ತಿರ್ಲಿಲ್ವಾ? ಯಾಕೆ ಆ ರೀತಿ ಯೋಚನೆ ಮಾಡ್ತೀಯಾ? ಹಾಗೆ ಯೋಚಿಸ್ಬೇಕು ಶ್ರೀ, ಯಾಕಂದ್ರೆ ಅದ್ ಹಾಗೆ ಅಲ್ವಾ? ನನ್ ಬಗ್ಗೆನೇ ಬೇಸರ ಹುಡ್ಸೋ ಹಾಗೆ ಮಾಡ್ಬಿಟ್ಟೆ. ಆಯ್ತು, ದೊಡ್ಡ ತಪ್ಪಾಗೋಯ್ತು. ಈಗೇನು ಶಿಕ್ಷೆ ಕೊಡ್ತೀಯಾ? ನಿನಗಲ್ಲ ಶ್ರೀ, ನನಗೆ ಕೊಟ್ಕೋಬೇಕು. ಪ್ಲೀಸ್ ಮಾತಾಡ್ಬೇಡ. ಪ್ಲೀಸ್ ಜಾನು, ಎಷ್ಟು ಬೇಕಾದ್ರೂ ಬೈ, ಬೇಕಾದ್ರೆ ಹೊಡಿ, ಆದ್ರೆ ಈ ರೀತಿ ಮಾತ್ರ ಆಡ್ಬೇಡ. ನಿನ್ ಫ್ರೆಂಡ್ ಹೇಳ್ಬಿಡ್ತೀನಿ. ಯಾವ ಫ್ರೆಂಡು? ಅದೇ ಮದನ್. ಕೋತಿ, ಏನೇನೋ ತರಲೆ ಮಾಡ್ತೀಯ. ಮತ್ತೇನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ನನಗೆ. ಅಟ್ಲೀಸ್ಟ್ ಈ ವಿಷಯದಾದ್ರೂ ಮದನ್ ಹೆಲ್ಪ್ಫುಲ್ಲು. ನಿನ್ ಮುಖದಲ್ಲಿ ನಗು ತಂದ. ಹಾಂ ಬೇಬಿ ಮಾಮ್, ಬರ್ತಿದ್ದೀವಿ. ಯಾ ಬಾಯ್. ಮನೇಲಿ ಫೋನ್ ಮಾಡಿದ್ದಾರೆ, ಬೇಗ ಹೋಗ್ಬೇಕಂತೆ. ಬಾಬಾ ಬೇಗ ಮನೆಗೆ ಹೋಗೋಣ. ತಗೋ, ನೀನೇ ತಗೊಂಡೋಗಿ ಶ್ರೀ ಕೊಡು. ನಾನು ಇದನ್ನ ನೋಡ್ಕೋತಿರ್ತೀನಿ, ನೀವೇ ಕೊಡ್ತೀರಾ ಪ್ಲೀಸ್? ಆಯ್ತು, ಆದ್ರೆ ಪಲ್ಯ ನೀನ್ ಮಾಡಿದ್ದು ಅಂತ ಕೊಚ್ಕೋಬಾರ್ದು. ಈ ಮನೇಲಿ ಇರೋರಿಗೆಲ್ಲ ನಿಮ್ ಬ್ರ್ಯಾಂಡ್ ಗೊತ್ತು ಬಿಡಿ. ಸರಿ. ಅಯ್ಯಯ್ಯೋ, ನಾನು ಎಂತ ಕೆಲಸ ಮಾಡ್ಬಿಟ್ಟೆ. ಹೋಗ್ಲಿ ಬಿಡಿ, ನೀವು ಸೀರೆ ಕ್ಲೀನ್ ಮಾಡ್ಕೊಂಡು ಬನ್ನಿ, ನಾನು ಇದನ್ನ ತೆಗಿತೀನಿ. ಥ್ಯಾಂಕ್ ಯು. ಏನಿದು? ಅದು ಕೈ ಜಾರಿ. ಕೈ ಜಾರ್ತು ಅಂದ್ರೆ ತಲೆ ಎಲ್ಲೋ ಇದೆ ಅಂತ ಅರ್ಥ. ಮನೇಲಿ ಯಾರಾದ್ರೂ ಗಾಜು ಹೊಡಿತಾರ? ಅಪಶಕುನ ಅಲ್ವಾ? ಯಾರ್ದಾದ್ರೂ ಕಾಲಕ್ಕೆ ಚುಚ್ಕೊಂಡ್ರೆ? ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ. ಅದು ಶ್ರೀಗೆ ಹಾಲು. ಶ್ರೀ ಹೆಸರು ತರಬೇಡ ನೀನು. ಶ್ರೀ ಹೆಸರು ಹೇಳಿದ್ರೆ ನಾವು ಸುಮ್ಮನಿದ್ ಬಿಡ್ತೀವಿ ಅಂತನಾ? ಮೊದ್ಲೇ ಈ ಮನೇಲಿ ಎಡವಟ್ ನಡೀತಾ ಇದೆ, ಅದ್ರ ಮೇಲೆ ಗಾಜು ಹೊಡಿ ನೀನು. ಇವತ್ತು ಅಡ್ಗೆ ಮನೆ ಸರ್ದಿ ವಸುತ್ತಾನೆ, ನೀನ್ ಯಾಕೆ ಇಲ್ಲಿದ್ಯಾ? ಓ, ಗಿಲೀಟ್ ಮಾಡಿ ಚುಕ್ಕಾಣಿ ಹಿಡಬೇಕು ಅಂತಿದ್ಯಾ? ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹಠ ಮಾಡಿದ್ಯಾ, ಸಾಧಿಸ್ಕೊಂಡಿದ್ಯಾ? ಅಲ್ಲಿಗೆ ಮುಗಿಸ್ಕೊ, ಮನೆ ಆಡಳಿತಕ್ಕೆ ಬರಬೇಡ. ಲಲಿತಾ, ಯಾಕಷ್ಟು ಜೋರಾಗಿ ಕೂಗಾಡ್ತಾ ಇದ್ಯಾ? ನೋಡಿ ಅತ್ತೆ, ಗಾಜು ಹೊಡೆದಾಕಿ ಹಾಲೆಲ್ಲ ಚೆಲ್ಲಿ ಹಾಕಿದ್ದಾರೆ, ಒಂದ್ ಸಾರಿ ಏನಾದ್ರೂ ಕೇಳ್ಬಾರ್ದ? ಸಾರಿ. ಅಯ್ಯೋ, ಇನ್ನೂ ಕ್ಲೀನ್ ಮಾಡಿಲ್ವಾ? ಬಾ, ಇಬ್ರು ಸರಿ ಕ್ಲೀನ್ ಮಾಡಿ. ನೀನ್ ಯಾಕೆ ಕ್ಲೀನ್ ಮಾಡ್ತೀಯಾ? ಅವಳು ಚೆಲ್ಲಿದ್ದು, ಅವಳೇ ಮಾಡ್ಲಿ ಬಿಡು. ಇಲ್ಲ ಲಲಿತಕ್ಕ, ಹೀರೆಕಾಯಿ ಹೆಚ್ಕೊಡು ಅಂತ ನಾನೇ ಇವಳನ್ನ ಕರೆದಿದ್ದು. ಶ್ರೀಗೆ ಹಾಲು ಕೊಟ್ಬಿಟ್ಟು ಬಾ ಅಂದೆ, ನೀವೇ ಕೊಡಿ ಅಂದ್ಲು. ಹಾಲಿನ ಗ್ಲಾಸ್ನ ಕೈ ಜಾರಿ ನಾನೇ ಬೀಳ್ಸಿದ್ದು, ಜಾಹ್ನವಿ ಅಲ್ಲ. ಅವಸರ ನಿನ್ಗೆ. ಏನ್ ನಡೀತು ಅಂತ ತಿಳ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ. ಆ ಹುಡುಗಿ ಒಂದು ಮಾತಾಡಿದ್ಲ, ಮಾತಾಡದೆ ಅವಳು ದೊಡ್ಡವಳಾದ್ಲು, ನೀನು ಆಡಿ ಸಣ್ಣವಳಾದೆ. ಅವ್ನು ಹೇಳ್ಬೇಕಾಗಿತ್ತು. ಏನ್ ಹೇಳ್ತಾಳೆ? ಮಾತಾಡಕ್ ಬಿಟ್ರೆ ತಾನೆ. ಅವಳು ಒಂದೇ ಒಂದು ಮಾತು, ನಿಮ್ಗೇನ್ರಿ ಕಷ್ಟ ಅಂತ ಕೇಳಿದ್ರೆ ನಿನ್ ಮರ್ಯಾದೆ ಎಲ್ಲೋಗ್ತಿತ್ತು? ಎಲ್ರಿಗೂ ಅವ್ರವ್ರ ನೀತಿ ಗೊತ್ತಿರ್ಬೇಕು. ನೀನ್ ಕ್ಲೀನ್ ಮಾಡಮ್ಮ.
ಈಗ ನಿಂಗೆ ಸಂತೋಷನಾ? ಇನ್ನೊಂದು ಲೋಟ ಹಾಲು ಕುಡಿ.